ಆಮೇಲೆ ತುಂಬ ಫಾರೆಸ್ಟ್ ಶೂಟಿಂಗೆಲ್ಲ ಇದ್ದಿದ್ದರಿಂದ ಅವ್ರ ತಾಯಿ ನಮ್ಮೂರವ್ರು, ಹಾಗಾಗಿ ಇವರು ನಮಗೊಂಥರ ಅಂಟಮಂತರ ಫೀಲಿಂಗ್. ಇದೇ ಬೈಕಲ್ಲಿ ಕಥೆ ಹೇಳಿದ್ದು ರಕ್ಷಿತ್ಗೆ ನಾನು. ನನ್ನ ಮೋಸ್ಟ್ ಫೇವ್ರೆಟ್ ಲೀಡರ್ಗಳಲ್ಲಿ ಇವರು ಕೂಡ ಒಬ್ಬರು. ಆ್ಯಂಡ್ ಪ್ರಶಾಂತ್ ಸರ್ ಮನೆಯಲ್ಲೇ ನಾನು ಜೂನಿಯರ್ NTR ಅವ್ರನ್ನ ಭೇಟಿಯಾಗುವಂಥ ಒಂದು ಅವಕಾಶ. ಇದು ಅಪ್ಪನಷ್ಟು ಆದರೂ ಕೂಡ ನಾನು ಯಾವತ್ತೂ ಸುದೀಪ್ ಸರ್ ಫ್ಯಾನ್ ಬಾಯ್ ಆಗೇ ಇರ್ತೀನಿ ನಾನು ಅಂತ. ಬ್ರದರ್ ಅಂತ ಹೇಳೋಕ್ಕಾಗಲ್ಲ, ಮೋರ್ ದೆನ್ ಅ ಫ್ರೆಂಡ್, ಮೋರ್ ದೆನ್ ಅ ಬ್ರದರ್. ಅವನು ಎಲ್ಲವೂ ರಕ್ಷಿತ್. ಆ ಮಾತುಗಳು ಕಮ್ಮಿ ಇರಬೇಕು, ನಾವು ಬಿಟ್ಟಿರೋ ಕಂಟೆಂಟ್ ಬಗ್ಗೆ ಜನ ಜಾಸ್ತಿ ಮಾತಾಡಬೇಕಂತ ನಾನು ಅಂತೀನಿ. ಸರ್, ಇನ್ನೊಂದು ಹೆಸರು ಫೋಟೋ ಬೂತ್ ಅಂತ. ಅಂದರೆ ಸುಮಾರು ವರ್ಷಗಳಿಂದ ಸೈಕಲ್ ಹೊಡೆದು ಈ ಸ್ಥಾನಕ್ಕೆ ನಿಂತ್ಕೊಂಡಿದ್ದೀರಾ. ನಿಮ್ಮ ಫಿಲ್ಮೋಗ್ರಫಿ ಮತ್ತು ಫೋಟೋ ಬೂತಲ್ಲಿ ಸುಮಾರಷ್ಟು ಫೋಟೋಗಳಿರುತ್ತೆ, ಅದರಲ್ಲಿ ತುಂಬ ನೆನಪಿರುತ್ತೆ. ಅದು ನೋಡಿದ ತಕ್ಷಣ ನಿಮ್ಗೆ ಏನು ನಾಸ್ಟಾಲ್ಜಿಯಾ ಮೂಮೆಂಟ್ ಜ್ಞಾಪಕ ಬರುತ್ತೆ ಅಂತ ಹೇಳ್ಬೋದು. ನಿಮ್ಮ ಇಷ್ಟ ಎಕ್ಸ್ಪ್ಲೇನ್ ಕೂಡ ಮಾಡ್ಬೋದು, ಅಥವಾ ಆ ಮೂಮೆಂಟ್ಗೆ ಏನು ಟ್ರಿಗರ್ ಆಗುತ್ತೆ ಅಂತ ಕೂಡ ಹೇಳ್ಬೋದು ಸರ್. ಫಸ್ಟ್ ಫೋಟೋ. ಓಹೋ, ಇದು ಅದೇ ನನ್ನ ಎಲ್ಲ ಇದು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತೀನಲ್ಲ, ಅನ್ಇಮ್ಯಾಜಿನೇಬಲ್ ಅಂತ ಅಂದ್ಕೊಂಡು. ಸೊ ಬೆಲ್ ಬಾಟಮಲ್ಲಿ ಒಂದೆರಡು ಕಡೆಗೆ ದಿವಾಕರ ಹಿಂಗೆ ಸಿಗರೇಟ್ ಸೇದ್ಬೇಕಾದ್ರೆ ಟಕ್ ಅಂತ ಹಿಂಗೆ ಹಾಕಿ ಇದು ಮಾಡೋದನ್ನು ಟ್ರೈ ಮಾಡಿದ್ದೆ. ತಪ್ಪು ಹೋಗುತ್ತೆ, ಮತ್ತೆ ಪುನಃ ಹಾಕ್ತೀನಿ. ಓಕೆ. ಒಂದು ಪ್ರಮೋದ್ ಜೊತೆ ಕಾನ್ವರ್ಸೇಷನ್. ಆ್ಯಂಡ್ ಸಾಂಗಲ್ಲಿ ಮತ್ತು ಓಡಾಡಬೇಕಾದ್ರೆ ಏನು ಮೇಲ್ಗಡೆ ಜಾಕೆಟ್ ಇತ್ತು ಅದನ್ನು ಅವಾಗ ಹಿಂಗೆ ಅಂತ ಅಂದ್ಕೊಳ್ಳೋದು, ಈ ಥರ ಸುಮಾರಷ್ಟು. ಆಮೇಲೆ ಜೊತೆಗೆ ಆ ಸ್ಟೈಲ್ ಮಾಡಿದ್ನಲ್ವ, ಹೇರ್ ಸ್ಟೈಲು. ಸೊ ಅವರಷ್ಟು ಚೆಂದ ಇರಲಿಲ್ಲ, ಬಟ್ ಸ್ಟಿಲ್ ಅವಾಗ ಹಿಂಗೆ ಹಾರಿಸ್ತಿರೋದು, ಈ ಥರ ಸುಮಾರು ಎಲಿಮೆಂಟ್ಗಳನ್ನು ತುಂಬ ಸಿನಿಮಾ ಇನ್ಫ್ಲುಯೆನ್ಸ್ ಆಗಿ ಮಾಡಿರೋದ್ರಿಂದ ನಾನು ಮಾಡಿದ್ದೆ. ಸೊ ನಾನು ರಜನಿ ಸರ್ ಸಿಕ್ಕಿದ ತಕ್ಷಣ ಅವ್ರಿಗೆ ಏನು ಮಾತಾಡಬೇಕು ಗೊತ್ತಿಲ್ಲ, ವಟ 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 ಅಂತ ಇಷ್ಟು ಮಾತಾಡೋಕ್ಕೆ ಶುರು ಮಾಡಿದೆ. ಸೊ ಆವಾಗ ಅವ್ರಿಗೆ ಹೇಳಿದೆ ನಾನು, ಸರ್ ಇದನ್ನ ಕಾಂತಾರದಲ್ಲೂ ಟ್ರೈ ಮಾಡಿದ್ದೀನಿ ನಾನು. ಸಿಂಗಾರ ಸಿರಿ ಸಾಂಗಲ್ಲಿ ಫಿಶ್ ಮಾಡ್ಕೊಂಡು ಬರ್ತಿರ್ತಾಳೆ ಲೀಲಾ, ನಾನು ಈ ಕಡೆಗೆ ಅಲ್ಲಿ ಕುತ್ಕೊಂಡೇನೋ ಅಲ್ಲಿ ಪಾರ್ಟಿ ಮಾಡ್ತಿರ್ತೀವಿ ಅವಳ ಅಪ್ಪನ ಜೊತೆಗೆ, ಆವತ್ತೇ ಹಿಂಗೆ ಬೀಡಿ ಹಾರಿಸ್ತೀನಿ ಸೀದಾ. ಫ್ಯಾನ್ ಬಾಯ್ ಮೂಮೆಂಟ್ ಅದು ಒಂಥರ ರೋಮಾಂಚನ. ಈಗ ಹೆಂಗೆ ಅಂದರೆ ಮುಮ್ಮುಟ್ಟಿಗೆ ರಾಮನ್ ರೈ ನೋಡಿದ ತಕ್ಷಣ ಹಿಂದ್ಗಡೆ ರೆಕ್ಕೆ ಎಲ್ಲ ಬರುತ್ತೆ ನೋಡಿ, ಆ ಥರ ಮೂಮೆಂಟ್ ಅದು. ನೈಸ್ ಸರ್. ಇದೇ ಬೈಕಲ್ಲಿ ಕಥೆ ಹೇಳಿದ್ದು ರಕ್ಷಿತ್ಗೆ ನಾನು. ತುಗ್ಲಕ್ ಲಾಸ್ಟ್ ಡೇ ತ್ರಿಭುವನ್ ಥಿಯೇಟ್ರಿಂದ ನಾವು ತಾರಾ ಮ್ಯಾಮ್ ಮೀಟ್ ಮಾಡೋಕ್ಕೆ ಹೋಗಬೇಕಿತ್ತು ಮಧ್ಯದಲ್ಲಿ. ಸೊ ಅದೇ ಬೈಕಲ್ಲೇ ಹೋಗಿ, ಸೊ ಅವ್ರನ್ನ ಮೀಟ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಜಯನಗರ ಬಂದ್ವಿ. 9th ಬ್ಲಾಕಲ್ಲಿತ್ತು ರಕ್ಷಿತ್ ಮನೆ. ಸೊ ಅದೇ TVS ವಿಕ್ಟ್ರು K01 EL 123 ಅಂತ. ಸೊ ಆ ಬೈಕ್ ಕಳೆದೋಯ್ತು ಆದಮೇಲೆ. ಅದೇ ಬೈಕಲ್ಲಿ ಸಿನಿಮಾ ಮಾಡಿ ಮುಗಿಸಾದ್ಮೇಲೆ ರಿಲೀಸಿಗೆ ಥಿಯೇಟ್ರಿಗೆ ಹೋಗಿರೋದು ನಾನು, ರಿಕ್ಕಿ ನೋಡೋಕ್ಕೆ. ನೈಸ್. ಇದು ಫಸ್ಟ್ ನಾನು ಮಾಡಿದ್ದು 6th ಸ್ಟ್ಯಾಂಡರ್ಡಲ್ಲಿ ಮೀನಾಕ್ಷಿ ಕಲ್ಯಾಣ ಅನ್ನುವಂಥ ಒಂದು ಯಕ್ಷಗಾನ ಪ್ರಸಂಗದಲ್ಲಿ ಷಣ್ಮುಖನ ಪಾತ್ರ. ಸೊ ಸೆಕೆಂಡ್ ಇಯರ್ 7th ಅಲ್ಲಿ ದೇವಿ ಕ್ಯಾರೆಕ್ಟರ್ ಮಾಡಿರೋದು. ಸೊ ಇದೇನಿದೆಯಲ್ವ, ಇದನ್ನು ನೋಡ್ಬಿಟ್ಟು ನಮ್ಮ ಊರಲ್ಲಿ ನಮ್ಮ ಅಮ್ಮನ ಫ್ರೆಂಡ್ಸ್ ಎಲ್ಲ ಬೆಳ್ಳೆಕ್ಕನ ಗಂಡಗೆ ಕಾಂತಾಯಿ ಅಂತ, ಬೆಳ್ಳೆಕ್ಕನ ನಮ್ಮ ಅಮ್ಮನ ನಿಕ್ ನೇಮ್. ಸೊ ಇದಾದಮೇಲೆ ಆಲ್ಮೋಸ್ಟ್ PUCಲೆಲ್ಲ ಇದ್ದಾಗ ನಾನು ಮಾಡಿದ್ದು ಇನ್ನೊಂದು ವೇಷ, ಇದು ಧರ್ಮರಾಯನ ಪಾತ್ರ. ಈ ಥರ ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳನ್ನ ಯಕ್ಷಗಾನದಲ್ಲಿ ಮಾಡ್ತಾನೆ ಇದ್ದೆ. ಲೈಫಲ್ಲಿ ಫಸ್ಟ್ ಟೈಮ್ ಬಣ್ಣ ಹಚ್ಚಿದಂಥ ಒಂದು ಮೂಮೆಂಟ್ಗಳು ಇವೆಲ್ಲ. ನಾವೇನೋ ಮಾಡಿದಾಗ ತುಂಬ ದೊಡ್ಡ ಕ್ರೌಡು ಅದನ್ನು ನೋಡಿ ಅಪ್ರಿಷಿಯೇಟ್ ಮಾಡೋವಂಥದ್ದು ಒಂದು ಶುರುವಾದಂಥ ಒಂದು ಕಾಲ. ನಾನು ಈ ಕಡೆ ನೋಡ್ಬಿಟ್ಟು ಮಾತ್ರ ಇದು ಮೋಸ್ಟ್ಲಿ ರಾಂಗ್ ಆಗಿ ಏನಾದ್ರು ಇದು ಮಾಡಿಬಿಟ್ಟಿದ್ದಾರೆ, ನಿಜವಾಗ್ಲೂ ಹುಡುಗಿನೇ ಇರಬೇಕಿದು ಅಂತ ಅಂದ್ಕೊಂಡೆ. ಆಮೇಲೆ ಒಂದು ಆರ್ಟಿಕಲ್ ಓದ್ದೆ, ಇಲ್ಲ ದೃಶ್ಯ ಬರೋದು ಕನ್ಫರ್ಮ್ ಆದ್ಮೇಲೆ ಫೋಟೋ ತೊಗೊಂಡೆ. ಇದು ರಿಕ್ಕಿ ಥಿಯೇಟ್ರ್ ವಿಸಿಟ್ಗೆ ಹೋಗಿದ್ವಿ ನಾವು. ಅವಳು ನನಗಲ್ಲ, ರಕ್ಷಿ ಶೆಟ್ಟಿಗೆ ದೊಡ್ಡ ಫ್ಯಾನು. ಸೊ ಉಳಿದವರು ಕಂಡಂತೆ ಇದೆಲ್ಲ ಫೀಲಲ್ಲಿ ಸಿನಿಮಾ ನೋಡೋಕೆ ಬಂದಿದ್ಲು. ಎಲ್ಲ ರಕ್ಷಿತನ ಮತ್ತು ಹರಿಪ್ರಿಯ ಅವರನ್ನ ಜೊತೆಗೆ ತುಂಬ ಜನ ಕ್ರೌಡು ಹೌಸ್ಫುಲ್ ಆಗಿತ್ತು. ಸಿನಿಮಾ ರಿಲೀಸ್ ಆಗಿ ಸೆಕೆಂಡ್ ಡೇಗೆ ನಾನು ಹೋಗಿರೋದು. ಜನವರಿ 22 ರಿಲೀಸ್ ಆಗಿತ್ತು, 23ಕ್ಕೆ ನಾವು ಅಲ್ಲಿದ್ವಿ ಸ್ಯಾಟರ್ಡೆ. ಜಯನಗರದಲ್ಲಿ ಸೆಂಟ್ರಲ್ ಮಾಲ್ ಇದೆಯಲ್ಲ, ಅಲ್ಲಿ ನಾವು ಥಿಯೇಟ್ರ್ ವಿಸಿಟ್ಗೆ ಹೋಗಿದ್ವಿ. ಸೊ ಇವರೆಲ್ಲ ಫೋಟೋ ತೊಗೊಳ್ಳೋ ಪ್ರಾಸೆಸ್ಸಲ್ಲಿ ಎಲ್ಲ ಸಿಕ್ಕಾಡೆ ಕ್ರೌಡ್ ಆದರು. ನನ್ನ ಹಾಗೆ ತಳ್ಳಿ 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 ಒಂದು ಗೋಡೆ ಮೂಲೆಗೆ ಹೋದೆ, ಪಾಟ್ ಅಂತ ಒಂದು ಸೌಂಡ್ ಮತ್ತು ಹಿಂದೆ ತಿರುಗಿ ನಮ್ಮ ಪಿಕ್ಚರ್ದೇ ಒಂದು ಸ್ಟ್ಯಾಂಡ್ ಇತ್ತಲ್ಲಿ. ಆವಾಗ ಇದರಲ್ಲಿದ್ದಾಗ ಒಂದು ವಾಯ್ಸ್ ಬಂತು, ಕಂಗ್ರ್ಯಾಚುಲೇಷನ್ಸ್, ಪರವಾಗಿಲ್ಲ, ನಮ್ಮ ಊರ ಕಡೆ ಹುಡುಗರೆಲ್ಲ ನೀವು ಚೆನ್ನಾಗಿ ಮಾಡ್ತಿದ್ರಂತ. ತಿರುಗಿದ್ರೆ ಪ್ರಗತಿ. ಸೊ ಆ ದಿವಸ ಅವಳ ಫ್ರೆಂಡ್ಸ್ಗಳು ಬಂದಿದ್ದರು, ಅವರು ತೊಗೊಂಡಿದ್ದಂಥ ಒಂದು ಫೋಟೋ ಇದು. ಸೊ ಲೈಫು ಅವಳು ಬಂದಮೇಲೆ ತುಂಬ ದೊಡ್ಡ ಮಟ್ಟಕ್ಕೆ ಬದಲಾವಣೆ, ಪ್ರಗತಿಯಾಗಿದೆ, ಜೀವನ ಪ್ರಗತಿಯಾಗಿದೆ. ನನಗೆ ತುಂಬ ಲಕ್ಕಿ ಅವಳು. ಸೊ ಈಗ ಮೊದಲು ಅವಳೊಬ್ಬಳೇ ಇದ್ಲು, ಆ ಲಕ್ಕನ್ನು ಸ್ವಲ್ಪ ಹಾಗೆ ಶೇರ್ ಮಾಡಿದ ಈಗ ನನ್ನ ಮಗಳಿಗೂ ಕೊಟ್ಟಿದ್ದೀರ ಅಂತ ಸ್ವಲ್ಪ. ಸೊ ತುಂಬ ದೊಡ್ಡ ಒಂದು ಕಾಲ, ಬದಲಾವಣೆಯ ಕಾಲಘಟ್ಟ ಅವಳು ಬಂದಮೇಲೆ. ಎಲ್ಲವೂ ಮ್ಯಾಜಿಕ್ ಅಲ್ಲ ಅಂದರೆ ಖಂಡಿತ. ಸೊ ಕೆಲವರು ಸಿಗ್ಬೇಕಂತಿರುತ್ತೆ, ಅವ್ರು ಸಿಕ್ಕಿದ ಮೇಲೆ ಏನೋ ಒಂದು ಆಗುತ್ತೆ ಅಂತ ಇರುತ್ತೆ ಲೈಫಲ್ಲಿ. ಐ ಥಿಂಕ್ ಪ್ರಗತಿ.
ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಕ್ಟರ್ಗಳಲ್ಲಿ ಅನಂತ್ ಸರ್. ನನ್ನ ಸಿನಿಮಾದಲ್ಲಿ ನಾನು ವರ್ಕ್ ಮಾಡಬೇಕಾದ್ರೆ ನನ್ನ ಡೈರೆಕ್ಷನಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಲೆಜೆಂಡ್ ಜೊತೆಗೆ ವರ್ಕ್ ಮಾಡೋಕ್ಕೆ ಸಿಕ್ಕಂಥ ಒಂದು ಅವಕಾಶ. ಸರ್ಕಾರಿ ಅದು ಹಿಂದ್ಗಡೆಗೆ ಮಧ್ಯದಲ್ಲಿ ಶಂಕರ್ನಾಗ್ ಅವ್ರ ಹೆಸರಿದೆ, ಆಚೆ ಅನಂತ್ ಸರ್ ಇದ್ದಾರೆ, ಈಚೆ ನಾನಿದ್ದೀನಿ. ಸೊ ಅವ್ರಿಗೆ ಹ್ಯೂಜ್ ಫ್ಯಾನ್ ಆಗಿದ್ವಿ. ಬಟ್ ಅನಂತ್ ಸರ್ ಜೊತೆಗೆ ಯಾವತ್ತೂ ಮತ್ತೆ ಮತ್ತೆ ಕೆಲಸ ಮಾಡಬೇಕನ್ನೋ ಆಸೆ, ಅದು ಸರಿಯಾದ ಏನೋ ಒಂದು ಪಾತ್ರ ಸಿಗಬೇಕು. ಸರ್ಕಾರಿಯ ಬಿಗ್ಗೆಸ್ಟ್ ಸ್ಟ್ರೆಂತ್ ಒಂದು ತಂದೆಯ ಸ್ಥಾನ. ಅವರು ಮತ್ತು ಅವ್ರ ವೈಫ್ ನನಗೂ ಪ್ರಗತಿಗೂ ತುಂಬ ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ಸಿನಿಮಾ ಮಾಡಾದಮೇಲೆ ಸಿನಿಮಾ ಕತೆ ಕೇಳಿ ಓದಿನೇ ಅವ್ರಿಗೆ ತುಂಬ ಖುಷಿಯಾಗಿತ್ತು. ಸಿನಿಮಾ ನೋಡಾದ್ಮೇಲೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನನ್ನ. ಓಕೆ. ಸೊ ಇವತ್ತಿಗೂ ಕಾಂತಾರ ಆದಾಗಲೂ ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಏನೇ ವಿಚಾರ ಇದ್ರು ನನಗೊಂದು ಫೋನ್ ಮಾಡಿ ಅವರು ಒಂದು ಬುದ್ಧಿ ಹೇಳೋವಂಥದ್ದು ಈ ಥರದ್ದೆಲ್ಲ ಮಾಡ್ತಾರೆ. ಓಕೆ. ಮತ್ತೆ ನೀವು ಇಬ್ಬರು ಕೊಲಾಬ್ರೇಷನಲ್ಲಿ ಕೂಡ ಒಂದು ಫಿಲಮು ಅನೌನ್ಸ್ ಮಾಡಿದ್ರಿ. ಹೌದು 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 ಹೌದು. ಆವಾಗ ಕೋವಿಡ್ ಇರೋ ಕಾರಣ ನಾವು ಏನು ಅದೇ ಟೈಮ್ಗೆ ನಾವು ಅದಾದಮೇಲೆ ಹೀರೋ ಮಾಡಿದ್ವಿ. ಬಟ್ ವ್ಯಾಕ್ಸಿನ್ ಬಂದಿರಲಿಲ್ಲ. ನಾವು ಅನಂತ್ ಸರ್ ಇಟ್ಕೊಂಡು ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ತುಂಬ ಫಾರೆಸ್ಟ್ ಶೂಟಿಂಗ್ ಎಲ್ಲ ಇದ್ದಿದ್ದರಿಂದ ಅಲ್ಲಿ ಫಾರೆಸ್ಟು ಒಂದು ಸಲಕ್ಕೆ ಅಲ್ಲಿಗೆ ಅಡಾಪ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಆ ರಿಸ್ಕ್ ಬೇಡ ಅಂತ ಅಂದ್ಕೊಂಡು ಆ ಸೆಕೆಂಡ್ ಲಾಕ್ಡೌನಲ್ಲಿ ಮಾಡೋಣ ಅಂತಿದ್ವಿ. ಅಷ್ಟೊತ್ತು ಕಾಂತಾರ ಕ್ರ್ಯಾಕ್ ಆಗೋಯ್ತು. ಸೊ ಅದನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಐ ಹೋಪ್ ನಾನು ಖಂಡಿತ ಮಾಡೇ ಮಾಡ್ತೀನಿ. ನೈಸ್ ಸರ್.